ಹಲೋ ಎವ್ರಿವನ್, ವೆಲ್ಕಮ್ ಟು ಲಾಶಾ ಕುಕಿಂಗ್ ಚಾನಲ್. ನಾನಿವತ್ತು ನಿಮಗೆ ಮ್ಯಾಂಗ್ಳೂರಿಯನ್ ಸ್ಪೆಷಲ್ ಕ್ರ್ಯಾಬ್ ಕ್ಲೀನಿಂಗ್ ಆ್ಯಂಡ್ ಕ್ರ್ಯಾಬ್ ಕರಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಏಡಿ ಅಥವಾ ಜಾಲಿ ಅಂತಲೂ ಕೂಡ ಕರೀತಾರೆ. ಇದು ಟೇಸ್ಟಲ್ಲಿ ತುಂಬಾ ರುಚಿಯಾಗಿರುತ್ತೆ. ಇದನ್ನೊಮ್ಮೆ ನೀವು ಟ್ರೈ ಮಾಡಿದರೆ ಮತ್ತೆ ಮತ್ತೆ ಇದನ್ನೇ ಮಾಡಿ ತಿಂತೀರಾ, ಅಷ್ಟೊಂದು ರುಚಿಯಾಗಿರುತ್ತೆ ಇದು. ಬನ್ನಿ ಇದನ್ನು ಕ್ಲೀನ್ ಮಾಡೋದು ಹೇಗೆ ಅಂತ ಮೊದಲಿಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಕ್ರ್ಯಾಬನ್ನ ತಗೊಂಡ್ಬಿಟ್ಟು ಒಂದು ಸಾರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದನ್ನು ಕಾಲುಗಳನ್ನು ಕೂಡ ನೋಡಿ ಈ ರೀತಿಯಾಗಿ ಕಟ್ ಮಾಡ್ತಾಯಿದ್ದೀನಿ. ನೀವು ಫುಲ್ ಕಾಲು ಬೇಡ ಅಂದರೆ ಅದನ್ನು ಕೂಡ ರಿಮೂವ್ ಮಾಡಿ ತೆಗಿಬೋದು. ನೋಡಿ ಈ ರೀತಿಯಾಗಿ ಎರಡೂ ಕಡೆ ಇರುವಂಥ ಚಿಕ್ಕ ಚಿಕ್ಕ ಕಾಲುಗಳನ್ನು ಈ ರೀತಿಯಾಗಿ ಸಿಸರ್ನ ಸಹಾಯದಿಂದ ಕಟ್ ಮಾಡ್ತಾಯಿದ್ದೀನಿ. ಹಾಗೆ ನೀವು ಕೈಯಿಂದನೂ ನೀವು ಅದನ್ನು ಕಟ್ ಮಾಡಿ ತೆಗಿಬೋದು. ನೆಕ್ಸ್ಟ್ ನಾನು ಇದನ್ನು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಓಪನ್ ಆದ ನಂತರ ಮಧ್ಯದಲ್ಲಿ ನೋಡಿ ಆರೆಂಜ್ ಕಲರ್ ಕಾಣ್ತಿದೆ ಅಲ್ವಾ, ಅದು ಏಡಿಯ ಮೊಟ್ಟೆ. ಅದನ್ನು ಕೂಡ ನಾನು ತೆಗೆದುಬಿಟ್ಟು ಈ ಕರಿಗೆ ಸೇರಿಸ್ತೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ನೆಕ್ಸ್ಟ್ ನೋಡಿ ಸೈಡಲ್ಲಿರುವಂಥ ಈ ಪೀಸ್ಗಳನ್ನು ಕೂಡ ನಾನು ಅದನ್ನು ಕ್ಲೀನಾಗಿ ರಿಮೂವ್ ಮಾಡ್ತಾಯಿದ್ದೀನಿ. ನೋಡಿ ಎರಡೂ ಕಡೆ ಇರುವಂಥ ಈ ರೀತಿ ಸಾಫ್ಟ್ ಆದಂಥ ಒಂದು ಭಾಗವನ್ನು ತೆಗೆದುಹಾಕಬೇಕು. ನೆಕ್ಸ್ಟ್ ನೋಡಿ ಈ ರೀತಿ ಎರಡು ಸೈಡ್ ತೆಗೆದಾದ ನಂತರ ನಾನು ಅದನ್ನು ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕಿರ್ತೀನಿ. ನೆಕ್ಸ್ಟ್ ನೋಡಿ ಈ ಕಾಲುಗಳನ್ನು ಕೂಡ ಈ ರೀತಿಯಾಗಿ ಕಟ್ ಮಾಡಿ ಮಧ್ಯದಲ್ಲಿ ಸೀಸರ್ನ ಸಹಾಯದಿಂದ 2 ಪೀಸನ್ನಾಗಿ ಮಾಡಿಬಿಟ್ಟು ರೆಡಿ ಮಾಡ್ಕೊತೀನಿ. ಹಾಗೆ ನೆಕ್ಸ್ಟ್ ಇನ್ನೊಂದನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ನೋಡಿ ಹೀಗೆ ಓಪನ್ ಮಾಡಿ ಮಧ್ಯದಲ್ಲಿ ಕೈಯಿಂದನೇ ಕೂಡ ನಾವು ಅದನ್ನು ಮುರಿಬೋದು. ತುಂಬಾ ಸಾಫ್ಟಾಗಿರುತ್ತೆ ಅದು. ನೋಡಿ ಎಲ್ಲವನ್ನು ಇದೇ ರೀತಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಕಟ್ ಮಾಡಿ ಆದಮೇಲೆ ನಾವು ತೊಳೆದ್ಬಿಟ್ಟು ಇಟ್ಕೊಳ್ಬೇಕು. ನೆಕ್ಸ್ಟ್ ಅದನ್ನು ಮೊಟ್ಟೆ ಕೂಡ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಮಸಾಲೆಯನ್ನು ಕೂಡ ಈಗ ರೆಡಿ ಮಾಡ್ಕೊಳ್ಬೇಕು. ಇಲ್ಲಿ 5ರಿಂದ 6 ಬ್ಯಾಡಗಿ ಒಣಮೆಣಸನ್ನು ಸೇರಿಸಿದ್ದೀನಿ. ಹಾಗೆ 2 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಹಾಗೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ, ಹಾಗೆ 1/4 ಟೇಬಲ್ ಸ್ಪೂನಷ್ಟು ಮೆಂತ್ಯವನ್ನು ಕೂಡ ನಾನಿಲ್ಲಿ ಸೇರಿಸಿದ್ದೀನಿ. ಅದ್ರ ಜೊತೆಗೆ 1/4 ಟೇಬಲ್ ಸ್ಪೂನಷ್ಟು ಬಡೆಸೊಪ್ಪನ್ನು ಸೇರಿಸ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ಧನಿಯಾವನ್ನು ಕೂಡ ನಾನಿಲ್ಲಿ ಸೇರಿಸಿದ್ದೀನಿ. ಹಾಗೆ ಸ್ವಲ್ಪನೇ ಹುಳಿಯನ್ನು ಸೇರಿಸ್ಬಿಟ್ಟು ಅದ್ರ ಜೊತೆಗೆ 1 ಗಡ್ಡೆ ಬೆಳ್ಳುಳ್ಳಿ, ಹಾಗೆ ಅರ್ಧ ಈರುಳ್ಳಿಯನ್ನು ಕೂಡ ಕಟ್ ಮಾಡಿ ಹಾಕಿದ್ದೀನಿ. ಹಾಗೆ 1/4 ಇಂಚಷ್ಟು ಶುಂಠಿಯನ್ನು ಕೂಡ ಸೇರಿಸಿ, ಅರ್ಧ ಇಂಚಷ್ಟು ಚಕ್ಕೆ, ಹಾಗೆ 3 ಲವಂಗವನ್ನು ಕೂಡ ಸೇರಿಸ್ಬಿಟ್ಟು 1 ಕಪ್ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ರುಬ್ಬಿಕೊಂಡು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ. ನೆಕ್ಸ್ಟ್ ಇಲ್ಲಿ ಒಂದು ಕಡಾಯಿನ ತಗೊಂಡ್ಬಿಟ್ಟು ಅದಕ್ಕೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ ಜಜ್ಜಿರುವಂಥ ಬೆಳ್ಳುಳ್ಳಿ, ಹಾಗೆ ಕಟ್ ಮಾಡಿರುವಂಥ ಅರ್ಧ ಈರುಳ್ಳಿ, ಹಾಗೆ 2 ಹಸಿಮೆಣಸನ್ನು ಕೂಡ ಸೇರಿಸ್ಕೊಳ್ತೀನಿ. ಹಾಗೆ ಅದ್ರ ಜೊತೆಗೆ ಕರಿಬೇವಿನ ಎಲೆಗಳನ್ನು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ 2 ನಿಮಿಷ ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಅದಕ್ಕೆ ಕಟ್ ಮಾಡಿರುವಂಥ 1 ಟೊಮೆಟೊವನ್ನು ಕೂಡ ಹಾಕಿಬಿಟ್ಟು ಫ್ರೈ ಮಾಡಿಬಿಟ್ಟು ಅದು ಮೆತ್ತಗಾದ್ಮೇಲೆ ನಾನು ಕಟ್ ಮಾಡಿರುವಂತಹ ಈ ಕ್ರ್ಯಾಬನ್ನು ಕೂಡ ಸೇರಿಸ್ತೀನಿ. ಅದ್ರ ಜೊತೆಗೆ ಕ್ರ್ಯಾಬ್ನ ಮೊಟ್ಟೆಯನ್ನು ಕೂಡ ಸೇರಿಸ್ಬಿಟ್ಟು ಅರಿಶಿಣವನ್ನು ಕೂಡ ಅರ್ಧ ಟೇಬಲ್ ಸ್ಪೂನಷ್ಟು ಸೇರಿಸಿ, ನೆಕ್ಸ್ಟ್ ಅದಕ್ಕೆ ಮಟನ್ ಮಸಾಲವನ್ನು ಕೂಡ 1 ಟೇಬಲ್ ಸ್ಪೂನಷ್ಟು ಸೇರಿಸ್ಬಿಟ್ಟು 2 ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ರುಬ್ಕೊಂಡಿರುವ ಮಸಾಲೆಯನ್ನು ಕೂಡ ಸೇರಿಸ್ಬಿಟ್ಟು ಹೀಗೆ ನೀರನ್ನು ಸೇರಿಸ್ದೇ 2 ನಿಮಿಷ ಅದನ್ನು ಕುಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಅದಕ್ಕೆ ಮಿಕ್ಸಿ ಪಾತ್ರೆಯಲ್ಲಿರುವಂಥ ಮಸಾಲೆಯನ್ನು ಕೂಡ ತೊಳೆದ್ಬಿಟ್ಟು ಸುಮಾರು 1 ಗ್ಲಾಸಷ್ಟು ನೀರನ್ನು ಕೂಡ ಸೇರಿಸ್ಬಿಟ್ಟು ಕುದಿಯೋಕೆ ಬಿಡ್ತೀನಿ. ನೋಡಿ ಈ ರೀತಿ 5 ನಿಮಿಷ ಕುಕ್ ಮಾಡಿಕೊಂಡ್ರೆ ಸಖತ್ತಾದಂಥ ಒಂದು ಮ್ಯಾಂಗ್ಳೂರಿಯನ್ ಸ್ಪೆಷಲ್ ಕ್ರ್ಯಾಬ್ ಕರಿ ರೆಡಿಯಾಗುತ್ತೆ. ಈ ರೆಸಿಪಿ ಇಷ್ಟವಾದರೆ ನೀವು ಕೂಡ ಮನೇಲೊಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ, ನಮ್ಮ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ, ಹಾಗೆ ಒಂದು ಕಾಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗೆ ಮತ್ತಷ್ಟು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಂತ ಹೇಳ್ತಾ, ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು.